ಬೆಂಗಳೂರು ಹೆಂಡತಿ ಕಟ್ಕೊಂಡು ದಿನ ಮಸಾಲೆ ಸಾಂಬಾರು ತಿಂದು 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 ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ. ಅದಕ್ಕೆ ಇವತ್ತು ಮಂಡ್ಯ ಸ್ಟೈಲಲ್ಲಿ ಹೀರೆಕಾಯಿ ಉಪ್ಸಾರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದರೆ ಫಾಲೋ ಮಾಡ್ಕೊಳ್ಳಿ. ನನಗೆ ತುಂಬ ದಿನಗಳ ನಂತರ ಮತ್ತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ವೀಡಿಯೋಸ್ನ ಕಂಟಿನ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯವರು ಅವ್ರ ಮಂಡ್ಯ ಸೈಡು ಉಪ್ಸಾರು ಮಾಡ್ತಾರಂತೆ. ನಾನು ಮಾಡೋಂತಹ ಬ್ಯಾಂಗ್ಳೂರ್ ಸೈಡು ಸಾಂಬಾರು ಅವ್ರಿಗೆ ಇಷ್ಟ ಆಗ್ತಿಲ್ವಂತೆ. ಅವ್ರು ಯಾವ ರೀತಿ ಮಾಡ್ತಾರೆ, ಏನು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವ್ರು ಹೇಳೋದೇನೋ ನಂಬಕ್ಕೆ ಹೋಗಬೇಡಿ. ನನಗೆ ಸ್ವಲ್ಪ 2 ಡೇಸಿಂದ ಹುಷಾರು ಇರಲಿಲ್ಲ. ಅದಕ್ಕೆ ಇವತ್ತು ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ರೆಡಿ ಮಾಡಿಕೊಡ್ತೀನಿ ಅಂತ. ಇಲ್ಲಾಂದರೆ ಡೈಲಿ ನಾನೇ ಮಾಡಬೇಕು. ಅವ್ರೇನು ಮಾಡೋದಿಲ್ಲ, ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ. ಬೆಂಗಳೂರು ಹೆಂಡತಿ ಕಟ್ಕೊಂಡು ದಿನ ಮಸಾಲೆ ಸಾಂಬಾರು ತಿಂದು 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 ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ. ಅದಕ್ಕೆ ಇವತ್ತು ಮಂಡ್ಯ ಸ್ಟೈಲಲ್ಲಿ ಹೀರೆಕಾಯಿ ಉಪ್ಸಾರು. ಇವತ್ತು ನೋಡೋ ಟೇಸ್ಟ್ ಹೆಂಗಿರುತ್ತೆ ನಾನು ಮಾಡ್ಕೊಡ್ತೀನಿ ಮಂಡ್ಯ ಸ್ಟೈಲಲ್ಲಿ ಉಪ್ಸಾರು. ಇವತ್ತು ಬನ್ನಿ, ಬೇಳೆ ಉಪ್ಸಾರಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಕ್ಯಾಬೇಜು, ಹೀರೆಕಾಯಿ, ಬೀನ್ಸು, ನೂಕೋಲು, ಆಲೂಗೆಡ್ಡೆ ಹಾಕಬೇಕು. ಬಟ್ ಆಲೂಗೆಡ್ಡೆ ಹಾಕಿದ್ರೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಆಲೂಗೆಡ್ಡೆ ಯೂಸ್ ಮಾಡ್ತಾ ಇಲ್ಲ. ಮತ್ತು ನೋಡಿ ಕಲ್ತ್ಕೋ, ಉಪ್ಸಾರಿಗೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ. ಹೀರೆಕಾಯಿ, ಟೊಮೆಟೊ 2 ಹಣ್ಣಾಗಿರೋದು, ಕ್ಯಾಬೇಜು, ಬೀನ್ಸು, ನೂಕೋಲು. ಆಲೂಗೆಡ್ಡೆ ಹಾಕಿದ್ರೂ ಟೇಸ್ಟ್ ಬರುತ್ತೆ. ಬಟ್ ಆಲೂಗೆಡ್ಡೆ ನಮ್ಗಾಗಲ್ಲ, ಗ್ಯಾಸ್ಟ್ರಿಕ್ಕು ಬೇಡ. ಇದ್ರ ಜೊತೆಗೆ ಬೇಳೆ ಯೂಸ್ ಮಾಡಿದ್ರೆ ಸೂಪರಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಈ ಉಪ್ಸಾರು ಬಗ್ಗೆ ಹೇಳಬೇಕು ಅಂದರೆ ತುಂಬ ದೊಡ್ಡ ಕತೆ ಇದೆ. ನಮ್ಮ ಮದುವೆ ಆದ ಹೊಸರಲ್ಲಿ ನನಗೇನು ಅಡುಗೆ ಮಾಡೋದೇನು ನಾನು ಕಲ್ತ್ಕೊಂಡಿರಲಿಲ್ಲ. ಆವಾಗ ನನಗಿನ್ನೂ 20 ವರ್ಷ, ಇವ್ರಿಗೆ 31 ವರ್ಷ. ಅವರು ಮತ್ತು ನನಗೆ ಬರುತ್ತೆ, ನಾನು ಮಾಡ್ತೀನಿ ನಮ್ಮೂರ ಸ್ಟೈಲು ಉಪ್ಸಾರು ಅಂತಂದರು. ಸರಿ, ಓಕೆ ಅಂತ ಹೇಳಿದೆ. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಅವರು ಏನೋ ಅಡುಗೆ ಮಾಡಿದಾರಲ್ಲ ಅಂತಂದ್ಬಿಟ್ಟು ಹೋಗಿ ನೋಡಿದರೆ ಈ ಥರ ಮಾಡಿದ್ದು. ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಅಡುಗೆನ. ಬ್ಯಾಂಗ್ಳೂರ್ ಸೈಡ್ ಈ ಥರ ಎಲ್ಲ ಉಪ್ಸಾರು ಮಾಡ್ತಾರೇನೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಮನೇಲಿ ಮಾಡಿರಲಿಲ್ಲ. ಅದು ನನಗೆ ಟೇಸ್ಟು ಏನು ಆ ಥರ ಅನಿಸ್ಲಿಲ್ಲ. ಮತ್ತು ನನಗೆ ಒನ್ ಟೈಮ್ ತಿನ್ಬೋದಷ್ಟೇ, ಆವ್ರೇಜ್ ಥರ ಅನಿಸ್ತು. ಆದರೆ ಏನಪ್ಪ ಈ ಉಪ್ಸಾರು ಫೇಮಸ್ ಆಗಿರೋದನ್ನು ಈ ಥರ ತೆಗಳ್ತಿದ್ದಾರೆ ಅಂದ್ಕೋಬೇಡಿ. ನನಗಿಷ್ಟ ಆಗಿದ್ದು ನಾನು ಹೇಳಿದೆ, ಆದರೆ ನಿಮಗೆ ಇಷ್ಟ ಆಗಿರ್ಬೋದಲ್ವಾ. ಆದರೆ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟನೇ ಇದು. ನನ್ನ ಮಗನಿಗೂ ಇಷ್ಟ ಆಗೋಲ್ಲ, ನನಗೂ ಇಷ್ಟ ಆಗೋದಿಲ್ಲ. ಆದರೆ ಇದು ಒಂದು ಹೆಲ್ತಿ ಊಟ ಅಂತಲೇ ಹೇಳ್ಬೋದು. ಇವತ್ತು ಅವ್ರು ಅದನ್ನು ಮಾಡಿದ್ದಾರೆ. ನನಗೆ ಸ್ವಲ್ಪ ಹುಷಾರು ಇರಲಿಲ್ಲ. ಅವ್ರು ನೋಡಿ ಈ ಥರ ಮಾಡಿದ್ದಾರೆ. ಮುದ್ದೆ ಮತ್ತು ಈ ಥರ ತರಕಾರಿ ಎಲ್ಲ ಇರುತ್ತಂತೆ. ಸೈಡಲ್ಲಿ ಖಾರ ಅಂತೆ, ಇದು ಉಪ್ಸಾರಂತೆ. ಅವರೇ ಹೇಳಿದ್ದು ನನಗೆ. ಈ ಥರ ಮಾಡೋದಂತೆ ಮಂಡ್ಯ ಸೈಡಲ್ಲೆಲ್ಲನೂ. ಇದು ಅವ್ರಿಗೆ ಫೇವ್ರೆಟ್ ಊಟ ಅಂತೆ. ಇವತ್ತು ಅವ್ರು ನನಗೆ ಈ ಥರ ಮಾಡಿಕೊಟ್ರು. ನಾನು ತಿಂದೆ. ಮುಂಚೆನೂ ತಿಂದಿದ್ದೀನಿ. ಓಕೆ ಓಕೆ ಆಗಿದೆ ಅಷ್ಟೇ. ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಉಪ್ಸಾರು ಬಗ್ಗೆ ಮಾತಾಡಿಬಿಟ್ಟೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನನ್ನನ್ನು ಬೈಯೋದಕ್ಕೆ ಹೋಗಬೇಡಿ. ನನ್ನ ಇಷ್ಟನ ನಾನು ಹೇಳ್ಕೊಂಡೆ ಅಷ್ಟೇ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.